ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡು ಏನಾಗುತ್ತೆ ನೋಡುವ. ಹಾಗೆ ಇಲ್ಲಿ ಶಕುಂತಲ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ. ನೋಡಿದರೆ ಅದು ಫೋಟೋ ಆನಂದ್ದು. ಫೈನಲಿ ಗೊತ್ತಾಯಿತು ಶಕುಂತಲನಿಗೆ ಭೂಮಿಕಾ ಮತ್ತು ಆನಂದ್ ನನಗೋಸ್ಕರ ಅಲ್ಲಿಗೆ ಬಂದಿರುವುದಂತ. ಇವಾಗ ಏನು ಮಾಡ್ತಾರೆ, ಆನಂದ್ಗೆ ಏನಾದರೂ ಮಾಡಿ ಕೋಮಕ ಕಳಿಸ್ತಾರ ನೋಡಬೇಕು. ಯಾಕೆಂದರೆ ಈ ಸೀರಿಯಲ್ ಎಂಡ್ ಆಗುತ್ತೆ ಇನ್ ಕೇಸ್ ಗೊತ್ತಾದರೆ. ಸೊ ಏನಾಗುತ್ತೆ ನೋಡಿ. ನಂಜಮ್ಮನ ಹತ್ರ ಕೇಳ್ತಿದ್ದಾರೆ, ನೀನು ಏನು ಮಾಡ್ತಿದ್ದೀಯ ಅಂತ. ನಾನು ಅವನನ್ನು ನೋಡ್ತಾ ಇದ್ದೀನಿ, ಅವನು ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ಹೌದಾ, ಸದ್ಯಕ್ಕೆ ನೀನು ಅವನನ್ನು ಫಾಲೋ ಮಾಡ್ಕೊಂಡು ಹೋಗು, ನಾನು ಹುಡುಗರನ್ನು ಕಳಿಸ್ತೇನೆ ಹೇಳ್ತಾಳೆ. ಹಾಗೆ ಆನಂದ್ ಯಾರೋ ಅಲ್ಲಿ ಬರ್ತಾರೆ, ಅವ್ರ ಹತ್ರ ಕೇಳ್ತಾನೆ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಅವರು ಹೇಳ್ತಾರೆ. ಆಮೇಲೆ ಅವನು ಓಡ್ತಾನೆ. ಇಲ್ಲಿ ನಂಜಮ್ಮನು ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಅಣ್ಣ ಬೇಗ ಫೋನ್ ಮಾಡಿ ಹುಡುಗರನ್ನು ಕಳಿಸು, ಹಾಗೆ ಆ ಆನಂದನ ಅಲ್ಲೇ ಮುಗಿಸ್ಲಿಕ್ಕೆ ಹೇಳು, ಅವನು ಇನ್ನೂ ಜೀವಂತವಾಗಿರಬಾರ್ದು ಅಂತ ಹೇಳ್ತಾಳೆ. ಯಾಕೆಂದರೆ ಶಕುಂತಲನ ವಿಷಯ ಗೊತ್ತಾದರೆ ನನಗೆ ಇನ್ನು ಉಳಿಗಾಲ ಇಲ್ಲ ಅಂದ್ಕೊಂಡು ಇವಳು ಪ್ಲ್ಯಾನ್ ಮಾಡಿದ್ದಾಳೆ. ಇದರಿಂದ ಆನಂದಿಗೆ ಏನಾಗುತ್ತೆ, ಅವನನ್ನು ಸಾಯಿಸ್ತಾರ ನೋಡಬೇಕು. ಅವನು ಬದುಕಿರಬಾರ್ದು, ಅವನು ಸಾಯಬೇಕು. ಅವನನ್ನು ಸತ್ತ ನಂತರ ಫೋನಲ್ಲಿ ಫೋಟೋ ಕಳಿಸ್ಲಿಕ್ಕೆ ಹೇಳು, ಹಾಗೆ ಕನ್ಫರ್ಮ್ ಬೇಕು ನನಗೆ ಅವನು ಸತ್ತಿರೋದು, ಇವತ್ತು ಅವನು ಸಾಯಬೇಕು ಅಂತ ಹೇಳ್ತಾಳೆ ಶಕುಂತಲ. ಅಲ್ಲಿ ಗೌತಮ್ ಆನಂದ್ ಹೆಂಡತಿಯಲ್ಲಿ ಕೇಳ್ತಾಳೆ, ಪ್ಯಾಕ್ ಎಲ್ಲ ಆಯಿತು, ಆನಂದ್ ಎಲ್ಲಿ ಬಂದಿಲ್ಲ, ಇನ್ನು ಫೋನು ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಕಾಲ್ ಮಾಡ್ತಾರೆ, ರಿಸೀವ್ ಮಾಡಲ್ಲ. ನೋಡಿ, ಅವನು ಯಾವತ್ತು ಹೀಗೆ ಎಲ್ಲಿ ಹೋದ್ರು ಏನು ಅಂತ ಹೇಳಲ್ಲ, ಕಾಲು ರಿಸೀವ್ ಮಾಡಲ್ಲ ಅಂತ ಗೌತಮ್ ಬೈತಾ ಇರ್ತಾನೆ. ಹಾಗೆ ಗೌತಮ್ ಇಲ್ಲಿ ಬೈತಾ ಇರ್ತಾನೆ, ಅವನಿಗೋಸ್ಕರ ನಾವು ಕಾಯಬೇಕು. ಅವಾಗ ಭೂಮಿ ಹೇಳ್ತಾಳೆ, ನೀವು ಬೈಬೇಡಿ, ಈಗ ರಿಲ್ಯಾಕ್ಸ್ ಆಗಿ, ಅವರಿಗೇ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು, ಅವರ ಟೈಮ್ ಆದಾಗ ಅವ್ರು ಬರ್ತಾರೆ. ಅದೇ ನನಗೆ ಕೋಪ ಬರ್ತಾ ಇರೋದು, ಅವನಿಗೋಸ್ಕರ ನಾವು ಕಾಯಬೇಕಲ್ಲ ಅಂತ. ಅವನು ಬರುವ ತನಕ ಕಾಯುವ ಇಲ್ಲ ಅಂತ ಹೇಳ್ತಾನೆ. ನೀವು ಹೋಗಿ ಕೂತ್ಕೊಳ್ಳಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇನ್ನೊಂದು ಸಲ ಕಾಲ್ ಮಾಡ್ತೀನಿ ಅಂತ. ಇಲ್ಲಿ ಜಯದೇವಿಗೆ ಗೊತ್ತಾಗಿರುತ್ತೆ ಮಲ್ಲಿ ಈ ಥರ ಮಾಡಿರೋದು ಅಂತ. ಅದಕ್ಕೆ ಕೋಪದಲ್ಲಿ ಮಲ್ಲಿ ಅಂತ ಕರೀತಾ ಬರ್ತಾನೆ. ಇಲ್ಲಿ ಮಲ್ಲಿ ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ರೀ ಏನಾಯಿತು, ನಾನಿಲ್ಲೇ ಇದ್ದೀನಲ್ಲ, ನೀವೇನು ಕೂಗಾಡ್ಕೊಂಡು ಬರ್ತಿದ್ದೀರಾ, ಏನು ಕೋಪದಲ್ಲಿದ್ದೀರಾ ಅಂತ. ಸಾಕು ನಿಲ್ಲಿಸು ನಿನ್ನ ಡ್ರಾಮಾನ ಅಂತ ಬೈತಾನೆ. ನಿನ್ನ ಕಣ್ಣಿಗೆ ನಾನು ಏನು ಕಣ್ಣಿಸ್ತೀನಿ, ಜೋಕರ್ ಥರ ಕಣ್ಣಿಸ್ತೀನಿ, ನನ್ನ ಮಕ್ಕರು ಮಾಡ್ತೀಯ ಅಂತ. ಏನಾಯಿತು ಅಂತ ಕೇಳ್ತಾಳೆ. ಇನ್ನೋಸೆಂಟ್ ಥರ ಡ್ರಾಮಾ ಮಾಡಿದ್ದು ಸಾಕು, ಮೈ ಉರಿತಿದೆ ಅಂತ ಬೈತಾನೆ. ನೀನು ಮಲ್ಲಿ ಥರ ನಾಟಕ ಮಾಡಿದ್ದು ಸಾಕು, ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ನೀನು ಎಲ್ಲಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ನೀವೇನು ಹೇಳ್ತಿದ್ದೀರಾ ಅಂತ ಅವಳು ಹೇಳ್ತಾಳೆ. ನಿಜ ಬೊಗಳಿದ್ರೆ ಬಿಡ್ತೀನಿ, ಇಲ್ಲದೆ ಸಾರಿ ಹೊಡಿತೀನಿ ಅಂತ ಹೇಳ್ತಾನೆ. ನಾನು ಊರಿಗೆ ಹೋಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದರು ಅಂತ ಕೇಳ್ತಾಳೆ. ನಾನು ಊರಿಗೆ ಹೋಗಿಲ್ಲ ಅಂತ ಊರಿನವ್ರು ಹೇಳಿದರೆ, ಇಲ್ಲ ಬಸ್ ಬಂದು ಹೇಳಿದ್ದ ಅಂತ ಕೇಳ್ತಾನೆ. ನಾನು ಊರಿಗೆ ಹೋಗಿದ್ದೆ ಅಂತ ಅದಕ್ಕೆ ಬೈತಾನೆ, ಮುಚ್ಚೆ ಬಾಯಿ ಅಂತ. ನಿನ್ನಂಥವರಂಗೆ ಆಟ ನನ್ನಲ್ಲಿ ನಡೆಯಲ್ಲ, ನಿನ್ನಂಥವರನ್ನು ಬೇಜಾನ್ ನೋಡಿದ್ದೀನಿ, ಎಲ್ಲಿದ್ದೆ ಹೇಳು ನಿಜ ಅಂತ ಹೇಳ್ತಾನೆ. ಮನೆಗೆ ವಾಪಸ್ ಬಂದು ಮನೆಯಲ್ಲಿ ಕೂತಿದ್ದೀಯಲ್ಲ, ಓ ಹೌದಾ ಅಂತ ಕೇಳ್ತಾಳೆ. ಓ ಹಿಂಗೆಲ್ಲ ಮಾಡಿದ್ನ ನಾನು ಊರಿಗೆ ಹೋಗಿಲ್ವಾ? ಹೌದು, ನಾನು ಊರಿಗೆ ಹೋಗಿಲ್ಲ ಅಂತ ನಿಮಗೆ ಗೊತ್ತಾಯಿತು, ನಿಮ್ಮ ಸೆಟಪ್ ಹೇಳಿದ್ಲಾ ಅಂತ ಕೇಳ್ತಾಳೆ. ಮಿಟ್ಟಿಕ್ಲಾಗಿದೆಯಾ ಹೇಳಿದ್ಲಾ? ಅಲ್ಲ, ನನ್ನ ತಲೆನೇ ತೆಗಿಬೇಕಂತ ಭಾರಿ ವೇಷದಲ್ಲಿ ಬಂದಿದ್ರಿ, ಇವಾಗ ಆ ವೇಷ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಾಳೆ. ರೀ ಏನಾಯಿತು, ಈಗ ಕರೆಂಟು ಹೊಡೆದಕ್ಕಾಗೆ ಹಾಗೆ ಮಾಡ್ತಿದ್ದೀರಾ? ಅವನಿಗೆ ಫುಲ್ ಶಾಕ್ ಆಗುತ್ತೆ ಅವಳ ಆ ಥರ ಮಾತಾಡುವಾಗ. ಅಲ್ಲ, ಇವಳ ಹತ್ರ ಏನು ಮಾತಾಡಲಿ ಅಂತ ಥಿಂಕ್ ಮಾಡ್ತಿದ್ದೀರಾ? ಯಾಕೆ ಗೊತ್ತಾ, ನಮ್ಮ ಹೆಣ್ಮಕ್ಳು ಬಾಯಿ ಬಿಟ್ಟರೆ ನೀವು ಗಂಡು ಮಕ್ಕಳು ಬಾಯಿ ಮುಚ್ಚಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಬಂಡವಾಳ ನಮಗೆಲ್ಲ ಗೊತ್ತಿರುತ್ತೆ ಅಂತ. ಆಚೆ ಕಡೆ ಮುಖಡ ಹಾಕ್ಕೊಂಡು ಬದುಕ್ತಿದ್ದೀರಾ, ನನ್ನ ಎದುರು ಮಾತ್ರ ನಿಮ್ಮ ಮುಖಡ ಗೊತ್ತಿರೋದು ಅಂತ ಹೇಳ್ತಾಳೆ. ನನಗೆಲ್ಲ ಗೊತ್ತು, ಇಂಚಿನ ಗೊತ್ತು. ಹೌದಾ, ನಿನಗೇನೆಲ್ಲ ಗೊತ್ತು? ನಿಮ್ಗೇನೆಲ್ಲ ಗೊತ್ತು ಅದೆಲ್ಲ ಗೊತ್ತು ಅಂತ ಹೇಳ್ತಾಳೆ. ನಾನು ಮನೇಲಿ ಇರಲ್ಲ ಅಂತದ್ದೇ ನಾನು ಬರ್ಲಿಕ್ಕೆ ಹೇಳಿದ್ರಲ್ಲ, ಅದು ಗೊತ್ತು ಅಂತ ಹೇಳ್ತಾಳೆ. ನೀವು ಕರೆದ್ರಂತ ಅವಳು ಬಂದ್ಲಲ್ಲ, ಅದನ್ನು ಗೊತ್ತು. ನೀವಿಬ್ಬರು ಸರಪ ಸಲ್ಲಾಪ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ, ಅದನ್ನು ಗೊತ್ತು ಅಂತ ಹೇಳ್ತಾಳೆ. ನಿಮ್ಮ ಪ್ಲ್ಯಾನ್ಗೆ ನಾನು ಬಂದು ಫ್ಲಾಪ್ ಮಾಡಿದ್ದು ಅಂತಲೂ ನನಗೆ ಗೊತ್ತು, ಹಾಗೆ ಅವಳನ್ನು ಓಡಿಸಿದ್ದು ನಾನಂತನೂ ಗೊತ್ತು. ನಿಮ್ಮ ಲವ್ ವಿಡವಿ ಎಷ್ಟು ದಿನದಿಂದ ನಡೀತಿದೆ ಅಂತಲೂ ಗೊತ್ತು. ಎಲ್ಲನೂ ನನಗೆ ಗೊತ್ತಿದೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಅಂದರೆ ನಿನಗೆ ಅದೆಲ್ಲ ಗೊತ್ತಿದೆಯಾ? ಹೌದು, ಬೆಕ್ಕು ಕದ್ದ ಹಾಲು ಕುಡಿತಾ ಇರೋದು ಪ್ರಪಂಚಕ್ಕೆ ಗೊತ್ತಿರುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ, ಆದರೆ ಪ್ರಪಂಚ ಅದನ್ನೇ ನೋಡ್ತಾ ಇರುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಬೆಕ್ಕು ಈಗ ಹೆಂಡತಿ ಕೈಲಿ ಸಿಕ್ಕಾಕ್ಕೊಂಡಿದ್ದೆ ಅಲ್ವಾ, ಕರಿಬೇಕು ಅಂತ ಹೇಳ್ತಾಳೆ.
ಹಾಗೆ ಇಲ್ಲಿ ಆನಂದ್ ಬರ್ತಾ ಇರ್ತಾನೆ. ಆವಾಗ ನಂಜಮ್ಮ ಅವನನ್ನು ಅಡ್ಡಾಕಿ ನಿಂತ್ಕೊಂಡಿರ್ತಾಳೆ. ಈ ಅಮ್ಮ ಯಾಕೆ ನನ್ನ ಅಡ್ಡಾಕಿ ನಿಂತಿದೆ, ಏನೋ ಎಡವಟ್ಟಾಗುತ್ತೆ ಅಂತ ಅಂದ್ಕೊಳ್ತಾನೆ ಮನಸ್ಸಲ್ಲಿ. ಹಾಗೆ ಎಸ್ಕೇಪ್ ಆಗುವಂತ ಈಚೆ ಬರುವಾಗ ಅಲ್ಲಿ ರೌಡಿಗಳಿರ್ತಾರೆ. ರೌಡಿಗಳು ಅಂದ್ಕೊಂಡು ಓಡುತ್ತಾನೆ. ಆವಾಗ ಅವಳು ನಂಜಮ್ಮನ್ನು ಸ್ವಲ್ಪ ಏಟಾಕ್ಲಿಕ್ಕೆ ನೋಡ್ತಾಳೆ, ಬಟ್ ಅವನು ಓಡ್ತಾನೆ. ಆವಾಗ ನಂಜಮ್ಮ ಬಿಡಬೇಡಿ ಅವನನ್ನು ಓಡಿಸಿ ಅಂತ ಓಡ್ತಾರೆ ಎಲ್ಲರೂ. ಹಾಗೆ ಆವಾಗ ಗೌತಮ್ ಫೋನ್ ಮಾಡ್ತಾನೆ, ಇವನು ರಿಸೀವ್ ಮಾಡ್ತಾನೆ. ಏನಕ್ಕೆ? ಹಾಗೆ ಅವನು ಫೋನ್ ರಿಸೀವ್ ಮಾಡ್ತಾನೆ. ಎಲ್ಲಿದ್ದೆ? ನಾವು ಹೊಡ್ತಿದ್ದೀವಿ, ಎಲ್ಲಿದ್ದೆ ಅಂತ. ನಾನೀಗ ಬರ್ತಾ ಇದ್ದೀನಿ. ಎಲ್ಲಿದ್ಯಾ? ಕನಕದುರ್ಗದಲ್ಲಿದ್ದೆ. ಅಲ್ಲಿ ಯಾಕೆ ಹೋಗಿದ್ದೆ ಅಂತ. ಹಾಗೆ ಎದೆ ಉಸಿರು ಯಾಕೆ ಬಿಡ್ತಿದ್ಯಾ ಅಂತ ಕೇಳ್ತಾನೆ. ಹಾಗೆ ಅವನು ಫೋನಲ್ಲಿ ಮಾತಾಡ್ತಾ ಇರುವಾಗಲೇ ಗೆಳೆಯ ಅಮ್ಮ ಅಂತ ಹೇಳ್ತಾನೆ. ಏನಾಯ್ತು ಅಂತ. ಅದು ಅಂತ ಹೇಳುವಾಗ ಅವನಿಗೆ ಪೆಟ್ಟು ಕೊಡ್ತಾರೆ ತಲೆಗೆ. ಸರಿಯಾಗಿ ಹೊಡಿತಾರೆ. ಹಾಗೆ ಅವನು ಅಲ್ಲಿ ಬೀಳ್ತಾನೆ. ಇವನು ಸತ್ತ ಅಂತ ಉಸಿರು ನೋಡ್ತಾರೆ. ಸತ್ತಿದ್ದಾನೆ, ಯಾವುದಕ್ಕೂ ಫೋಟೋ ಕಳಿಸಿ ಅಂತ ಹೋಗ್ತಾರೆ ಅವರು ಅವನನ್ನು ಬಿಟ್ಟಲ್ಲೇ. ನನಗೂ ದಿಯನಿಗೂ ಸಂಬಂಧ ಅಂತ ನಿನಗೂ ಮೊದಲೇ ಗೊತ್ತಿಲ್ಲದಾಗೆ ಡ್ರಾಮಾ ಆಡ್ತಾ ಒಳ್ಳೆ ಸಮಯಕ್ಕೆ ಕಾಯ್ತಿದ್ದೆ. ಆ ಸಮಯನೂ ನಿನಗೆ ಸಿಕ್ಕಿತ್ತು ಅಂತ ಹೇಳ್ತಾನೆ ಜಯದೇವ್. ಅಂದರೆ ಅವಳಿಗೆ ಆದ ನೋವು ಗೊತ್ತಿದೆ, ಅವಳಿಗೆ ಆದ ಅವಮಾನ ನಿಮ್ಗೆ ಗೊತ್ತಿದೆ. ಆದರೆ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೆ. ನನಗೆ ಎಷ್ಟು ನೀವು ನೋವು ಕೊಟ್ರಿ ಅದು ನಿಮ್ಗೆ ಗೊತ್ತಿಲ್ಲ, ಎಷ್ಟು ಮೋಸ ಮಾಡಿದ್ರಿ ಅಂತ. ಅದಕ್ಕೆ ಏನೇನೋ ಮಾಡಿ ಸೆಂಟಿಮೆಂಟಾಗಿ ಆಡಬೇಡ ಅಂತ ಹೇಳ್ತಾನೆ. ನೋಡಿ, ಅವಳನ್ನು ಬಿಟ್ಬೇಡಿ, ನಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೂತು ಮಾತಾಡುವ. ನನಗೆ ಈಗಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ಅದು ಯಾಕೆ ನಿಮಗೆ ಅರ್ಥ ಆಗಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾನೆ. ಯಾರು ಏನೇ ಹೇಳಿದ್ರು, ದೇವರು ಬಂದರು ಹೇಳಿದ್ರು, ನಾನು ದಿಯನನ್ನು ಬಿಟ್ಟಲ್ಲ. ನಾನು ಇಷ್ಟು ದಿನ ಖುಷಿಯಲ್ಲಿದ್ದೀನಿ ಅಂದರೆ ಅದಕ್ಕೆ ದಿಯನೇ ಕಾರಣ. ಮನೇಲಿ ಎಲ್ಲಾದರೂ ಮೂಲೆಯಲ್ಲಿ ಕೂತ್ಕೊಂಡಿರು ಅಂತ ಹೇಳ್ತಾನೆ. ನಾವು ಹಾಕಿದ್ದನ್ನು ತಿನ್ಕೊಂಡು ಕೂತಿರು, ಅದು ಬಿಟ್ಟು ಕನಸು ಕಾಣಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಹೋಗು, ಯಾರಿಗೆಲ್ಲ ಹೇಳ್ತಿ ಹೋಗಿ ಹೇಳು. ಇಷ್ಟು ದಿನ ಗೊತ್ತಾದರೆ ಹೇಗೆ ಫೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಇವಾಗ ಎಲ್ರಿಗೂ ಗೊತ್ತು ಮಾಡು, ಏನು ತೊಂದರೆ ಇಲ್ಲ, ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನನಗೆ ಗೊತ್ತು ನಿಮಗೆ ಎಷ್ಟು ಧೈರ್ಯ ಅಂತ. ಪ್ರೀತಿಯಿಂದ ಬಂದರೆ ಪ್ರೀತಿ ಕೊಡ್ತೀನಿ, ದ್ವೇಷ ಅಂತ ಬಂದರೆ ದ್ವೇಷ ಕೊಡ್ತೀನಿ ಅಂತ ಹೇಳ್ತಾಳೆ. ಪ್ರೀತಿ ಕೊಟ್ಟರೆ ಪ್ರೀತಿನೂ ಕೊಡ್ಲಿಕ್ಕೆ ಗೊತ್ತು ನಮ್ಮ ಮಕ್ಕಳಿಗೆ. ನೀವೇನು ಕೊಡ್ತೀರಾ ಡಿಸೈನ್ ಮಾಡಿ. ಹಾಗೆ ಪ್ರೀತಿ ಕೊಟ್ಟರೆ ಪ್ರೀತಿ ಕೊಡ್ಲಿಕ್ಕೆ ಗೊತ್ತು, ತಟ್ಲಿಕ್ಕೂ ಗೊತ್ತು ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಶಕುಂತಲ ಆಚೆಚೆ ಹೋಗ್ತಾ ಇರ್ತಾಳೆ. ಅವಾಗ ಡೋಂಟ್ ವರಿ ಸಿಸ್ಟರ್, ನಮ್ಮ ಹುಡುಗರು ಅವನನ್ನು ಸಾಯಿಸ್ತಾರೆ, ನೋಡು ಫೋಟೋ ಬರುತ್ತೆ ಅಂತ. ಆವಾಗಲೇ ಬಂತು ನೋಡು, ಫೋಟೋ ಬಂತು ಅಂತ ಹೇಳ್ತಾಳೆ. ಆ ಸಿಸ್ಟರ್ ನೋಡು, ಅಣ್ಣನ ಕತೆ ಗೋವಿಂದ ಫೀಡೆ ತೊಲಗಿತ್ತು, ಹಬ್ಬ ಸದ್ದೆ, ಇವಾಗ ಸಮಾಧಾನ ಆಯಿತು ಅಂತ ಹೇಳ್ತಾಳೆ. ಹೌದು ಸಿಸ್ಟರ್, ನನಗೊಂದು ಡೌಟ್, ಅವನಿಗೆ ಹೇಗೆ ಗೊತ್ತಾಯಿತು ಈ ವಿಷಯ ಪಂಕಜ್ ಅನ್ನೋ ವಿಷಯ ಅಂತ ಹೇಳ್ತಾನೆ. ಅಣ್ಣ, ಆನಂದೆಲ್ಲ ಹೋಗಿದ್ದಾನೆ ಅಂದರೆ ಗೌತಮಲ್ಲಿ ಹೋಗಿರ್ಬೇಕಲ್ಲ ಅಣ್ಣ, ಏನು ಮಾಡೋದು ಇವಾಗ ಅಂತ ಹೇಳ್ತಾಳೆ. ಎಲ್ಲ ವಿಷಯ ಗೌತಮಿಗೆ ಗೊತ್ತಿದ್ರೆ, ಪ್ರತಿಯೊಂದು ವಿಷಯ ಅವನಿಗೆ ಗೊತ್ತಿದ್ರೆ ಏನು ಮಾಡೋದು ಗೌತಮಿಗೆ ಅಂತ ಹೇಳ್ತಾನೆ. ಇಲ್ಲ ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು. ನಂಜಮ್ಮ ಹೇಳಿದ್ದಾಳೆ ಒಂದು ಗಂಡಸು ಒಂದು ಹೆಂಗಸು ಬಂದಿದ್ದು ಅಂತ. ಸಿಸ್ಟರ್, ನಂಜಮ್ಮ ಒಂದು ಗಂಡಸು ಒಂದು ಹೆಂಗಸು ಹೇಳಿದ್ದಾರೆ. ಆ ಹೆಂಗಸು ಯಾರು ಇರ್ಬೋದು? ಭೂಮಿಕೆ ಇರ್ಬೋದಾ? ಆವಾಗ ನೆನಪಾಗುತ್ತೆ, ಆವತ್ತು ಬರ್ಡೇ ಹೊತ್ತು ಪಂಕಜ ಬಗ್ಗೆ ಕೇಳಿದ್ದು. ನನಗೆ ಅನಿಸುತ್ತೆ ಇವನ ಜೊತೆ ಭೂಮಿಕನು ಹೋಗಿದ್ದಾಳೆ. ಇದು ಅವಳದೇ ಪ್ಲ್ಯಾನು. ಅವಳನ್ನು ಗೌತಮ್ ಬಿಡಲ್ಲ ಅಂತ ಆನಂದನು ಇಟ್ಕೊಂಡಿದ್ದಾಳೆ ಜೊತೆಗೆ. ಗೌತಮನ್ನು ಕರ್ಕೊಂಡು ಹೋಗಿದ್ದಾಳೆ ಅಂತ. ಗೌತಮ್ ಏನೋ ಕಂಪನಿ ಕೆಲಸ ಅಂತ ಹೋಗಿರ್ತಾನೆ, ಬಟ್ ಇವರು ಇದ್ದು ಬೇರೆಯೇ ವಿಷಯ ಇಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಳೆ. ನನ್ನ ಬರ್ತ್ಡೇ ಹೊತ್ತು ಪಂಕಜ ಹೆಸರನ್ನೇ ಹೇಳ್ತಾ ಇದ್ಲು. ಇದನ್ನೆಲ್ಲ ತಾಳೆ ಮಾಡಿ ನೋಡಿದರೆ ಇದರ ಹಿಂದೆ ಇರೋದು ಭೂಮಿಕಾ ಅಂತ ಹೇಳ್ತಾಳೆ. ಹೇಗೋ ಕಾಂಟ್ಯಾಕ್ಟ್ ಮಾಡಿ ಕನಕದುರ್ಗದಲ್ಲಿ ನಂಜಮ್ಮನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾಳೆ. ನಮ್ಮ ಲಕ್ ಚೆನ್ನಾಗಿತ್ತು, ನಂಜಮ್ಮ ನಮ್ಮ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದು. ಅವತ್ತು ನಂಜಮ್ಮನ ಫಾಲೋ ಮಾಡಲಿಕ್ಕೆ ಆನಂದಿಗೆ ಹೇಳಿದ್ದಾಳೆ ಕಾಫಿ ಡೇಗೆ ಬಂದಾಗಲೂ. ಆದ್ದರಿಂದ ನಂಜಮ್ಮ ಆನಂದನ್ನು ನೋಡಿರೋದು, ಇದರ ಹಿಂದೆ ಭೂಮಿಕನೇ ಇರೋದು ಅಂತ ಹೇಳ್ತಾಳೆ. ಹೌದು, ಅವಳಿಗೆ ಪಂಕಜ ಹೆಸರೇ ಗೊತ್ತಾಯಿತು, ಅದು ಗೊತ್ತಿಲ್ಲ. ಆದರೆ ನೀನು ಪಂಕಜ ಅಂತ ಗೊತ್ತಾಗಿದೆ. ಇಲ್ಲಣ್ಣ, ಅವಳಿಗೆ ನಾನು ಪಂಕಜ ಅಂತ ಗೊತ್ತಾಗಿಲ್ಲ, ಅದು ಕನ್ಫರ್ಮ್ ಮಾಡಲಿಕ್ಕೆ ಅವರು ಹೋಗಿರೋದು ಅಂತ ಹೇಳ್ತಾಳೆ. ಈ ಪ್ಲ್ಯಾನ್ ಸಕ್ಸಸ್ ಆಗಲಿಕ್ಕೆ ನಾವು ಬಿಡಬಾರ್ದು. ಈಗ ಆನಂದನ ಮುಗಿಸಿದ್ದೀವಿ, ನಂಜಮ್ಮನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾಳೆ. ಆಮೇಲೆ ನಮ್ಗೆ ಏನು ಮಾಡ್ಲಿಕ್ಕೆ ಬಂದರು ಏನು ಮಾಡ್ಲಿಕ್ಕಾಗಲ್ಲ, ನೀ ಕರೆಕ್ಟ್ ಮಾಡಿದ್ಯಾ ಅಂತ ಹೇಳ್ತಾನೆ. ನೋಡಿ, ಡೇಗೂ ಈ ಸೀರಿಯಲ್ ಮುಗಿಬಾರ್ದಂತ ಅವರು ಈ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ಮೇಲೆ ಆನಂದಿಗೆ ಕೋಮಕ್ಕೆ ಹೋಗಿರ್ತಾನೆ, ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಸೀರಿಯಲಲ್ಲಿ. ಹಾಗೆ ಭೂಮಿಕನಿಗೆ ಗೊತ್ತಿರೋ ವಿಷಯ ಜಾಸ್ತಿ, ಇವಳು ಶಕುಂತಲ ಪಂಕಜ ಅಂತ ಇವರಿಗೆ ಗೊತ್ತಿಲ್ಲ.
ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ, ಆನಂದ್ ಗೌತಮ್ ಕೈಗೆ ಸಿಕ್ಕಿ ಬೀಳ್ತಾನೆ, ಅವನ ಬಾಡಿ ಸಿಕ್ಕಿ ಬೀಳುತ್ತಾ ಆನಂದ್ ನಿಜವಾಗಿ ಸತ್ತಿದ್ದಾನ ಇಲ್ಲ ಬದುಕಿದ್ದಾನಂತ ನೋಡುವ. ಹಾಗೆ ಇಲ್ಲಿ ಭೂಮಿಕನಿಗೆ ಏನೆಲ್ಲ ವಿಷಯ ಗೊತ್ತಾಗುತ್ತೆ ಇದರ ಬಗ್ಗೆ ಅಂತ ನೋಡುವ.